ಯೂತ್ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಗದ್ದಲ ಗಲಾಟೆ ನಡೆದು ಹೋಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗ್ಬಿಟ್ಟು ಗಲಾಟೆ. ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೀತಾ ಇತ್ತು. ಆ ಸಭೆಯ ಸಂದರ್ಭದಲ್ಲಿ ಕೆಪಿವೈಸಿಸಿ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಮಂಜುನಾಥ್ ಗೌಡ ಎದುರೇ ಗಲಾಟೆ ಮಾಡಿಕೊಂಡಿದ್ದಾರೆ ಕಾರ್ಯಕರ್ತರು. ಇಂಡಿಯನ್ ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಿಗಮ್ ಭಂಡಾರಿಗೆ ಘೇರಾವ್ ಹಾಕಲಾಗಿದೆ. ನೀಟ್ ಅಕ್ರಮವನ್ನ ಖಂಡಿಸಿ ಇವತ್ತು ಪೂರ್ವಭಾವಿ ಸಭೆಯನ್ನ ನಡೆಸಲಾಗಿತ್ತು. ಹೇಗೆ ಹೋರಾಟವನ್ನ ಮಾಡಬೇಕು, ಯಾವ ರೀತಿ ಪ್ರತಿಭಟನೆಯನ್ನ ಸಂಘಟಿಸಬೇಕು, ಇದೆಲ್ಲವನ್ನ ಚರ್ಚೆ ಮಾಡೋದಕ್ಕೆ ಈ ಸಂದರ್ಭದಲ್ಲಿ ಎರಡು ಗುಂಪುಗಳ ಕಾರ್ಯಕರ್ತರ ಮಧ್ಯೆ ಗಲಾಟೆ ನಡೆದು ಹೋಗಿದೆ. ಕೆಲ ಪದಾಧಿಕಾರಿಗಳನ್ನ ಹುದ್ದೆಯಿಂದ ಕೆಳಕ್ಕಿಳಿಸಿದ್ದಕ್ಕೆ ಗಲಾಟೆ ಅನ್ನುವುದು ಮಾಹಿತಿ. ನೋಟಿಸ್ ನೀಡದೆ ಹುದ್ದೆಯಿಂದ ಇಳಿಸಿದ್ದಕ್ಕೆ ಪ್ರಧಾನ ಕಾರ್ಯದರ್ಶಿಗೆ ಘೇರಾವ್ ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು. ಕೆಪಿಸಿಸಿ ಕಚೇರಿಯಲ್ಲಿ ಇವತ್ತು ನಡೆದಂತಹ ಯೂತ್ ಕಾಂಗ್ರೆಸ್ ಒಂದು ಸಭೆಯಲ್ಲಿ ಕೂಡ ಎರಡು ಗುಂಪುಗಳ ನಡುವೆ ದೊಡ್ಡ ಮಟ್ಟದಲ್ಲಿ ಮಾರಾಮಾರಿ ಕೂಡ ಆಗಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಯೂತ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯೂ ಆಗಿದ್ದಂತಹ ಬಿಂದುಗೌಡ ಇದ್ದಾರೆ. ಏನಾಯಿತು ಸಭೆಯಲ್ಲಿ ಅನ್ನುವಂಥದ್ದು ಕೇಳೋಣ. ಇವತ್ತು ಆ್ಯಕ್ಚುಲಿ ಸಭೆ ನಡೀತಿತ್ತು, ಸಭೆಯಲ್ಲಿ ಏನೆಲ್ಲ ಒಡೆದಾಟಕ್ಕೆ ಕಾರಣ ಆಯಿತು? ಸರ್, ಆ್ಯಕ್ಚುಲಿ ಇವತ್ತಿನ ಸಭೆ ಕರೆದಿದ್ದು ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಏನಾಗಿತ್ತು ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕು 21ನೇ ತಾರೀಕು ಅಂತ ಹೇಳಿ ಈ ಸಭೆನ ಕರೆದಿದ್ರು. ಎಲ್ಲ ಜಿಲ್ಲಾಧ್ಯಕ್ಷರುಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಭಾಗವಹಿಸಿದ್ರು. ಹೀಗೆ ಮಾತಾಡ್ತಾ ಒಬ್ಬರು ಹೋಲ್ಡಲ್ಲಿ ಏನಿದ್ರು ಅವರು ಈ ವಿಚಾರನ ತೆಗೆದಾಗ ಸ್ಟೇಟ್ ಪ್ರೆಸಿಡೆಂಟ್ ಮಂಜುನಾಥ್ ಏನಿದ್ದಾರೆ ಅವ್ರು ಹೇಳಿದ್ರು ಈ ವಿಚಾರಕ್ಕೆ ಬೇರೆ ಸಪ್ರೇಟ್ ಸಭೆ ಇದೆಯಪ್ಪ, ಇದು ಮುಗಿದ ಮೇಲೆ ನಾವು ಮಾಡ್ತೀವಿ ಮಾತಾಡೋಣ ಅಂತ. ಬಟ್ ಅವ್ರು ಮಾತಾಡ್ತಾ ಫುಲ್ ರೇಸ್ ಆದರು. ಅವರು ಹೇಳಿದ್ರು ಹಾಗೂ ನಿಮಗೆ ಬೇರೆ ಸಭೆ ಮಾಡಿ ಅದರಲ್ಲಿ ಮಾತಾಡ್ತೀವಿ ಅಂತ. ಬಟ್ ಹೀಟ್ ಆಫ್ ದ ಮೂಮೆಂಟ್ ಹಾಗೆ ಮಾತಾಡಿಕೊಂಡು ಜಗಳ ಸ್ಟಾರ್ಟ್ ಆಯಿತು. ಮುಖ್ಯವಾಗಿ ಏನು ಕಾರಣ ಇದು ಜಗಳ ಸ್ಟಾರ್ಟ್ ಆಗೋಕ್ಕೆ? ಅದೇ ಇದೇ ಕಾರಣ. ಅವರು ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಯಾಕೆ ನಮ್ಮನ್ನು ಹೋಲ್ಡಲ್ಲಿ ಇಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡೋಕ್ಕೆ ಹೋದಾಗ ಅದರ ವಿಚಾರವಾಗಿ ಮಾತಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಅಂತ ಹೇಳಿ ಸ್ವಲ್ಪ ರೈಸ್ ಆದರು. ಅಲ್ಲ, ದೀಪಿಕಾ ರೆಡ್ಡಿ ಅವರು ಮತ್ತು ಬಿಂದುಗೌಡ ಅವ್ರನ್ನ ಕೂಡ ಸರಿಯಾಗಿ ಆಕ್ಟಿವ್ ಆಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಅವ್ರನ್ನ ಬಿಡುಗಡೆ ಮಾಡಲಾಯಿತು ಅನ್ನುವಂಥ ಚರ್ಚೆ ಇದೆ. ಅದು ಕೂಡ ಸಾಕಷ್ಟು ಅಸಮಾಧಾನಕ್ಕೆ ಕಾರಣ ಆಯಿತು ಅನ್ನುವಂಥ ಮಾತುಗಳಿದೆ. ಖಂಡಿತವಾಗ್ಲೂ ಸರ್, ಆಕ್ಟಿವ್ ಆಗಿಲ್ಲ ಅಂತ ಹೇಳೋದು ತಪ್ಪು. ಯಾಕಂದರೆ ನಾವು ಯೂತ್ ಕಾಂಗ್ರೆಸ್ ಚುನಾವಣೆ ಮಾಡೋದಕ್ಕೆ ಮುಂಚೆಯಿಂದನೂ ಕಾಂಗ್ರೆಸ್ ಪಕ್ಷದಲ್ಲಿ ಆಕ್ಟಿವ್ ಆಗೇ ಇದ್ದೀವಿ ಸರ್. ಇಲ್ಲಿ ಮೇನ್ ಕಾರಣ ಏನಂತ ಹೇಳಿದ್ರೆ ಇವರು ಇಂಟರ್ನಲ್ ಏನಿತ್ತು ಅದನ್ನು ಇಂಟರ್ನಲ್ ಇಟ್ಕೋಬೇಕಾಯಿತು. ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಹರಿಬಿಟ್ಟು ಬೇರೆಯವ್ರಿಗೆ ನನ್ನನ್ನು ಮತ್ತು ದೀಪಿಕಾ ರೆಡ್ಡಿಯನ್ನು ಆಹಾರವಾಗಿ ಮಾಡಿದ್ದು ತುಂಬ ತಪ್ಪು. ಯಾಕಂದರೆ ನಾವು ಮಹಿಳೆಯರು ಆಲ್ರೆಡಿ ನಮ್ಮನ್ನು ಬೇಕಾಬಿಟ್ಟು ಟ್ರೋಲ್ ಮಾಡ್ತಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಿರೋದಕ್ಕೆ. ಸೊ ಈ ಇಂಟರ್ನಲ್ ವಿಚಾರಗಳನ್ನ ನೀವು ತೊಗೊಂಡೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀರಿ ಅಂತ ಹೇಳಿದ್ರೆ ಇದನ್ನು ನಾವು ಖಂಡಿತವಾಗ್ಲೂ ಪ್ರಶ್ನೆ ಮಾಡಲೇಬೇಕು. ಆ ಪ್ರಶ್ನೆನ ಅವ್ರು ಮಾಡಿದ್ದಾರೆ.
ಅಲ್ಲ, ಸಹಜವಾಗಿ ಸಭೆಯಲ್ಲೂ ಕೂಡ ಈ ಒಂದು ವಿಚಾರವನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಅನ್ನೋದು. ಪ್ರಸ್ತಾಪ ಮಾಡಬೇಕು. ಅವರು ನಮ್ಮ ಪ್ರೆಸಿಡೆಂಟ್ ಕೂಡ ಹೇಳಿದ್ರು ಈ ವಿಚಾರವಾಗಿ ಬೇರೆ ಸಭೆ ಇದೆ ಅದರಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ. ಬಟ್ ಅವ್ರಿಗೆ ತಾಳ್ಮೆ ಇರಲಿಲ್ಲ, ಅದೇ ಇದರಲ್ಲಿ ಮಾತಾಡೋದು. ಸರ್, ಮುತ್ತಿಗೆ ಗೇರ ಹಾಕುವಂಥದ್ದು ಯಾಕೆ ಸನ್ನಿವೇಶ ಆ ಸಂದರ್ಭ? ಯಾಕಂದರೆ ಅವರು ಮಾತಾಡಬೇಕಾದ್ರೆ ಇದು ಕಾಲ್ ಆಫ್ ಮಾಡಿದ್ರು ಮೀಟಿಂಗ್ನ. ಸೊ ಹಾಗಾಗಿ ಮಾಡಿದ್ರು. ನಾನು ಅಲ್ಲಿ ಏನಿರಲಿಲ್ಲ, ನಾನು ಹಿಂದೆಗಡೆ ಇದ್ದೆ. ಅಲ್ಲಿ ಏನು ನಡೀತಿತ್ತು ಅಂತ ಫುಲ್ ಜೋರು ಗಲಾಟೆ ಆದಾಗಲೇ ನನಗೂ ಕೇಳಿಸಿದ್ದು. ಅಲ್ಲ, ಕೈ ಮಿಲಾಯಿಸುವ ಹಂತಕ್ಕೆ ಹೋಗೋದು ಒಂದು ರೀತಿ ಯೂತ್ ಕಾಂಗ್ರೆಸ್ ಮುಜುಗರ ಅಂತ ಅನ್ಸೋದಿಲ್ವಾ ಇದು? ಖಂಡಿತವಾಗ್ಲೂ ಮುಜುಗರ ಸರ್. ಪಕ್ಷಕ್ಕೆ ಅದು ಪಾರ್ಟಿ ಆಫೀಸಲ್ಲಿ ಈ ಥರ ಮಾಡೋದು ತುಂಬ ತಪ್ಪು. ದೀಪಿಕಾ ರೆಡ್ಡಿ ಅಂಡ್ ಟೀಮ್ ಕೂಡ ಮಾಡಿದ್ದು ತಪ್ಪೆ. ನಾನು ಸರಿ ಅಂತ ಹೇಳಲ್ಲ. ಬಿಕಾಸ್ ಅದಕ್ಕೆ ಅಂತ ಒಂದು ಪ್ರೋಟೋಕಾಲ್ ಇರುತ್ತೆ, ಮೀಟಿಂಗ್ ಇರುತ್ತೆ, ಅಲ್ಲಿ ಕೂತ್ಕೊಂಡು ಮಾತಾಡ್ಬೋದಾಗಿತ್ತು. ಜಗಳ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಕೇಳ್ಬೋದಾಗಿತ್ತು. ಇನ್ ಕೇಸ್ ಅವರು ಕೂಡ ಯಾವುದೇ ಮೀಟಿಂಗ್ಗಳಲ್ಲಿ ಅವ್ರೇನು ಅಟೆಂಡೆನ್ಸ್ ಹಾಕ್ತಿರ್ಲಿಲ್ಲ, ಹಾಗಾಗಿ ಕೇಳಿರ್ಬೋದು. ಬಟ್ ನಾನು ಹೇಳೋದು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪಬ್ಲಿಸೈಸ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಅಲ್ಲ, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಅವರು, ಮಂಜುನಾಥ್ ಅವರು ಯಾಕೆ ನಿಮಗೆ ಇನ್ಆಕ್ಟಿವ್ ಅನ್ನುವಂಥ ವಿಚಾರವನ್ನು ಯಾಕೆ ಇಟ್ಕೊಂಡು ಅದನ್ನ ಇದು ಮಾಡಕ್ಕೆ ಹೋದ್ರು ಅಂತ? ಒಂದೆರಡು ನೋಟಿಸ್ ಕೊಟ್ಟಿದ್ದಾರೆ ಸರ್. ಒಂದೆರಡು ಮೀಟಿಂಗ್ಗಳು ನಾವು ಅಟೆಂಡ್ ಆಗಿಲ್ಲ, ಹೌದು ಒಪ್ಕೊಳ್ತೀವಿ. ಬಟ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಾನೆ ಇದ್ದೀವಿ. ಮೀಟಿಂಗ್ಗಳು ಅಟೆಂಡ್ ಆಗಿಲ್ಲ. ಸೊ ಅವರು ಸ್ವಲ್ಪ ಅಲರ್ಟ್ ಆಗಲಿ ಅಂತ ಹೇಳಿ ಇದನ್ನು ಹೋಲ್ಡಲ್ಲಿ ಇಟ್ಟಿರೋದಷ್ಟೇ, ವಜಾ ಏನು ಮಾಡಿಲ್ಲ. ನಾವೆಲ್ಲ ಎಲೆಕ್ಟೆಡ್ ಮೆಂಬರ್ಸ್ ಆಗಿರೋದ್ರಿಂದ ವಜಾ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜಸ್ಟ್ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಬಿಕಾಸ್ ಅವ್ರು ಬರಲಿ, ಬಂದು ಮಾತಾಡಲಿ, ಅವ್ರ ಸಮಸ್ಯೆ ಏನಿದೆ, ಯಾಕೆ ಬರ್ತಿಲ್ಲ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಹಾಗೆ ಮಾಡಿದ್ರು. ಸೊ ಇದಿಷ್ಟು ಕೂಡ ಬಿಂದುಗೌಡ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಿವಾನಿ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನಾವು ಪ್ರೋಗ್ರಾಮ್ ಏನಿತ್ತು 21ನೇ ತಾರೀಕು ನೀಟ್ನ ಪ್ರತಿಭಟನೆ ಬಗ್ಗೆ, ಅದನ್ನು ಬೆಂಗಳೂರು ಮತ್ತು ರಾಜ್ಯದ ಪದಾಧಿಕಾರಿಗಳು ಕರೆದಿದ್ವಿ. ಅದಕ್ಕೆ ಕರೆಕ್ಟಾಗಿ ಪ್ಲಾನು ಕೂಡ ಮಾಡ್ಕೊಂಡಿದ್ದೀವಿ. ಈ ಹೋರಾಟದಲ್ಲಿ ಯಾರ್ಯಾರು ತೊಂದರೆ ಆಗಿದೆ, 22 ಲಕ್ಷ ವಿದ್ಯಾರ್ಥಿಗಳು ನ್ಯಾಷನಲ್ ಆಗಿದ್ದಾರೆ, ಸ್ಟೇಟಲ್ಲಿ ನಮ್ಮಲ್ಲೂ ಕೂಡ 1,80,000 ವಿದ್ಯಾರ್ಥಿಗಳು ತೊಂದರೆ ಆಗಿದೆ. ಆ ವಿಚಾರವನ್ನು ಅದಾದಮೇಲೂ ಕೂಡ ಡಿಸ್ಕಷನ್ ಮಾಡಿ ಈಗ ಮೀಟಿಂಗ್ ಕನ್ಕ್ಲೂಡ್ ಮಾಡಿ ನಾವು ಕುಳಿತಿದ್ದೀವಿ. ಆ ಥರ ಬೇರೆ ಯಾವ ಥರದ್ದು ಇಲ್ಲ. ಆಮೇಲೆ ಈ ಮೀಟಿಂಗನ್ನು, ಈ ಪ್ರೊಟೆಸ್ಟ್ನ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವ್ರು ನೆನ್ನೆನೂ ಕೂಡ ಕ್ವಶನ್ ರೇಸ್ ಮಾಡಿದರು. ಮಾಡಲೇಬೇಕು, ಇದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು, ಇದು ಸರಿ ಇಲ್ಲ ಅಂತೇಳಿ. ಅದನ್ನು ನಾವು ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂತೇಳಿ ಸುರ್ಜಿವಾಲಾ ಸಾಹೇಬ್ರ ನೇತೃತ್ವದಲ್ಲಿ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಉದಯ್ ಭಾನುವಾರ ನೇತೃತ್ವದಲ್ಲಿ ಪ್ರೊಟೆಸ್ಟ್ನ ಇಟ್ಕೊಂಡಿದ್ವಿ. 21ಕ್ಕೆ ದೊಡ್ಡ ಮಟ್ಟಕ್ಕೆ. ಆಮೇಲೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಕಾಲ್ ಬರ್ತಾಯಿದೆ, ಎಲ್ಲ ಕಡೆಯಿಂದ ಕೂಡ ಯಾರ್ಯಾರು ನೊಂದಿದ್ದಾರೆ, ಈಗ ಎಕ್ಸಾಮ್ ಮತ್ತೆ ಬರೀಬೇಕು ಅಂತ ಅವ್ರುಗಳು ಕೂಡ ತುಂಬ ಜನ ಬರ್ತಾ ಇದ್ದಾರೆ, ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವ್ರ ಪೇರೆಂಟ್ಸು ಕೂಡ ತುಂಬ ಜನ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವರು ಕೂಡ ಆಹ್ವಾನ ಮಾಡ್ತಾ ಇದ್ದೀವಿ. ಆ ಥರದ ಸಂಘಟನೆ ಮಾಡ್ತಾ ಇದೀವಿ ಹೊರತು ಇದು ಸಣ್ಣ ಇದಾಗಿರೋದು ಆ ಥರ ಏನು ತೊಂದರೆ ಇಲ್ಲ. ಹೋಲ್ಡಲ್ಲಿ ಇಟ್ಟಿರೋರಿಗೆ ಯಾವ ಕಾರಣಕ್ಕಾಗಿ ಹೋಲ್ಡಲ್ಲಿ ಇಟ್ಟಿದೀವಿ ಅಂತ ನೀವು ಸಭೆಯಲ್ಲಿ ಹೇಳಿದ್ರೆ ಗಲಾಟೆನೇ ಆಗ್ತಾ ಇರಲಿಲ್ಲ ಅಂತ ಕೆಲವರು ಮಾತಾಡಬೇಡಿ, ಇದಕ್ಕೆ ಸಪರೇಟ್ ಮೀಟಿಂಗ್ ಕರೆದಿದ್ದೀವಿ ಅಂತ ಹೇಳಿದ್ರಂತೆ. ಅದನ್ನೇ ಈಗ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಸ್ಟೇಟ್ ಎಕ್ಸಿಕ್ಯೂಟಿವ್ ನಡಿಬೇಕಾದ್ರೆ ಒಂದು ಬೇರೆ ವಿಚಾರನ ಮಾತಾಡೋದು ಇದು ಸರಿಯಲ್ಲ. ಅದು ಆ್ಯಕ್ಚುಲಿ ನೀವು ಯಾವುದೇ ಪಾರ್ಟಿ ಆರ್ಗನೈಸೇಷನ್ ಏನೇ ತೊಗೊಳ್ಳಿ, ಯಾವ ವಿಚಾರ ಸಬ್ಜೆಕ್ಟ್ ಇರೋ ಆ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತೀವಿ. ಅದಾದ ನಂತರ 1 to 1 ಮಾತಾಡೋದಕ್ಕೆ ಅಂತ ಮುಂಚೆನೇ ಆಲ್ರೆಡಿ ಡಿಸೈಡ್ ಆಗಿತ್ತು. ಲೇಟಾಗಿ ಬಂದವರು ಪಾಪ ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ, ಅವ್ರು ಯಾರೋ ಒಬ್ರು ಹೇಳಿರ್ಬೋದು. ಬಟ್ ಆ ಥರ ಯಾವುದೂ ತೊಂದರೆ ಆಗಿಲ್ಲ. ಎಲ್ಲರೂ ಕುಂತು ಕೆಲಸ ಮಾಡಿಲ್ಲ ಅಂದ್ರೂ, ಕೆಲಸ ಮಾಡಿಲ್ಲ ಅಂತ ಅಂದರೆ DK ಶಿವಕುಮಾರ್ ಸಾಹೇಬ್ರು ಏನು ಆದೇಶ ಕೊಡಿದ್ರು ಮುಂಚೆಯಿಂದ, ನಾನು ಮಾಡಿಲ್ಲ ಅಂದ್ರೆ ಇನ್ನೊಬ್ಬ ಬಂದಿಲ್ಲ ನನ್ನ ಜಾಗದಲ್ಲಿ ಕುಂತು ಕೆಲಸ ಮಾಡ್ತಾನೆ. ಇಲ್ಲಿ ಯಾರಿಗೂ ಫ್ರೀಯಾಗಿ ಬಂದು ಕುಂತು ಬರೀ ಪೋಸ್ಟ್ ಇಟ್ಕೊಂಡು ಹೋಗೋಕ್ಕೇನಿಲ್ಲ. ನಾನಿಲ್ಲ ಅಂದ್ರೆ ಇನ್ನೊಬ್ರು ಬರ್ತಾರೆ, ಅವರಿಲ್ಲ ಅಂದ್ರೆ ಇನ್ನೊಬ್ರು ಕರ್ಕೊಂಡು ಕೆಲಸ ಮಾಡ್ತೀವಿ. ಸಂಘಟನೆಗೆ ಮತ್ತು ಚಳವಳಿ ಇಂಪಾರ್ಟೆಂಟು. ನಿಮಗೆ ಈಗ ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಏನು ಇಶ್ಯೂ ಇದೆ ಆ ಇಶ್ಯೂ ಬಗ್ಗೆ ಹೋರಾಟ ಮಾಡೋದಕ್ಕೆ ಹೊರಟಿದ್ದೀವಿ ಹೊರತು ಇಲ್ಲಿ ಸ್ವಂತದ್ದು ಯಾರ್ದು ಏನೂ ಇಲ್ಲ. ಅದು ನಂದಲ್ಲ ಮೆಸೇಜು. ರಾಷ್ಟ್ರೀಯ ಕಮಿಟಿ ಏನಿದೆ ಅದು ಮೆಸೇಜ್ ತಗೊಂಡಿದೆ, ಆಲ್ರೆಡಿ ಡಿಸೈಡ್ ಕೂಡ ಮಾಡಿದೆ. ಇದಕ್ಕೆ ಮುಂಚೆನೂ ಕೂಡ 4 ಜಿಲ್ಲಾಧ್ಯಕ್ಷರುಗಳಿಗೆ ನೋಟಿಸ್ ಕೊಟ್ಟಿದ್ದೀವಿ. ಅದಾದ ನಂತರನೂ ಕೂಡ ಸಿಸ್ಟಮ್ ಹೇಗಿರುತ್ತೆ ಅನ್ನೋದಕ್ಕೆ ನೀವು ಸಸ್ಪೆಂಡ್ ಮಾಡಿಲ್ಲ, ಆನ್ ಹೋಲ್ಡ್ ಇಟ್ಟಿದ್ದೀವಿ. ಆನ್ ಹೋಲ್ಡ್ ಆದ್ರ ನಂತರನೂ ಕೂಡ ನಮ್ಮ ವಿಜಯನಗರ ಅಧ್ಯಕ್ಷರಾಗಿರ್ಬೋದು ಅಥವಾ ಕೋಲಾರ ಅಧ್ಯಕ್ಷರಾಗಿರ್ಬೋದು ಪ್ರೊಟೆಸ್ಟ್ ಮಾಡಿದ್ದಾರೆ, ಮೀಟಿಂಗ್ ಮಾಡಿದ್ದಾರೆ. ಅಂದರೆ ನಾನು ಕಂಟಿನ್ಯೂಟಿ ಇದ್ದೀನಿ, ಇಂಟ್ರೆಸ್ಟ್ ಇದ್ದೀನಿ, ಕೆಲಸ ಮಾಡ್ತೀನಿ ಅಂತ ಅದರ ಅರ್ಥ. ಈಗ ನೆನ್ನೆ ಕೋಲಾರದ ಪ್ರೊಟೆಸ್ಟ್ ಮಾಡಿದ್ರು, ನೀಟ್ ವಿಚಾರವಾಗಿ ಮೀಟಿಂಗು ಮಾಡಿದ್ರು, ಅಥವಾ ವಿಜಯನಗರ ಪ್ರೊಟೆಸ್ಟ್ ಮಾಡಿದ್ರು. ಅದರ ಅರ್ಥ ನಾನು ಕಂಟಿನ್ಯೂಟಿ ಇರ್ತೀನಿ, ಕೆಲಸ ಮಾಡ್ತೀನಿ ಅಂತ. ಅದನ್ನ ಅರ್ಥ ಮಾಡ್ಕೊಳ್ದಿರೋಂಥವ್ರಿಗೆ ಅದು
ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗಿದೆ. ಹೋಲ್ಡ್ ಮಾಡಿದವರು ನೀವು ವಾಪಸ್ ತಗೊಳ್ತಾರೆ ಹೇಗೆ ಅದು? ಅದನ್ನ ಸಿಸ್ಟಮ್ ಈಗ ಹೇಳಿದ ಡಿಸಿಪ್ಲಿನ್ ಆಕ್ಷನ್ ಏನ್ ತಗೊಬೇಕು ಅಂತ ಡಿ ಕೆ ಶಿವಕುಮಾರ್ ಸಾಹೇಬ್ರು ಡಿಸೈಡ್ ಮಾಡ್ತಾರೆ, ಅದ್ರ ಮೇಲೆ ಅವ್ರ ಗಮನಕ್ಕಿತ್ತ ಇದು? ಗಮನಕ್ಕೆ ಇವಾಗ ತರ್ತೀವಿ. ಅಲ್ಲ, ಇದಕ್ಕೆ ಕೊಟ್ಟಿರೋದಿತ್ತು, ಮುಂಚೆ ಕೊಟ್ಟಿರೋಂಥದ್ದು ಅವ್ರ ಗಮನಕ್ಕಿತ್ತು, ಅವ್ರ ಗಮನಕ್ಕೆ ಕೇಳಕ್ ಕೊಟ್ಟಿರೋದು. ಗಲಾಟೆ ಮಾಡಿದವ್ರ ಮೇಲೆ ಏನು ಆಕ್ಷನ್ ಮಾಡ್ತೀವಿ? ಅದೇ ಡಿಸಿಪ್ಲಿನ್. ಗಲಾಟೆ ಯಾರೂ ಮೀಟಿಂಗ್ ಒಳಗಡೆ ಯಾರು ಗಲಾಟೆ ಮಾಡಿಲ್ಲ. ಆಚೆ ನಿಮ್ ನಿಗಮ್ ಭಂಡಾರಿಗೆ ಅಡ್ಡ ಹಾಕಿದ್ದಾರೆ. ಸಿ ಒಂದ್ ನಿಮಿಷ ರೀ, ಗಲಾಟೆ ಅಂತ ನೀವ್ ಹೇಳ್ತಾರೋ ಲೆವೆಲ್ಗೆ ಹೆಂಗಿದೆ ಅಂತಂದ್ರೆ ಬೇರೆ ಲೆವೆಲ್ ನಡೆದಿದೆಯಲ್ಲ ಆ ತರ ನೀವು ಕಾಣಿಸ್ಬೇಕಿತ್ತಲ್ಲ. ಹಂಗಿದ್ರೆ ಎಲ್ಲ ಪದಾಧಿಕಾರಿಗಳು ಇಲ್ದಿರಲ್ಲ, ಫೋಟೋ ತೆಗೆಸ್ಕೊಳ್ಳೋದಕ್ಕೂ ಒಬ್ರು ಇಬ್ರು ಇರ್ತಾರಲ್ಲ ಸರ್. ಅದನ್ನೇ ಹೇಳಿದ್ವಲ್ಲ, ಈಗ ಹೋರಾಟ ಮಾಡುವಂಥದ್ದು, ಚಳುವಳಿ ಮಾಡುವಂಥ ಶಕ್ತಿ ಇರುವಂಥ ಯುವಕರು ಅಲ್ಲಿ ಅಗ್ರೆಸಿವ್ನೆಸ್ ಇದ್ದೇ ಇರುತ್ತೆ. ಅವಾಗೇನೋ ಕೇಳಿರ್ಬೋದು ಅಷ್ಟು, ಅದು ಬಿಟ್ಟು ಅದರ ತಪ್ಪೇನಾಗಿಲ್ಲ. ಯಾವುದು ಆ ಥರ ಇಲ್ಲಣ್ಣ. ನೀವು ಯಾವ್ದಾಗಿದೆ ದೊಡ್ಡ ರಾಜಕಾರಣದ ಹೇಳ್ತಾ ಇದ್ದೀರಾ, ಇದು ಸಂಘಟನೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಧನ್ಯವಾದಗಳು. ಈ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಬಿಂದು ಗೌಡ ಅವರನ್ನ ಮಾತನಾಡಿಸಿದ್ರಿ ತಾವು, ಜೊತೆಗೆ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಮಂಜುನಾಥ್ ಗೌಡ ಅವರ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ವಿ. ಆದರೆ ಕಾಂಗ್ರೆಸ್ನಂಥ ಪಕ್ಷ ಅಟ್ಲೀಸ್ಟ್ ರಾಜ್ಯದಲ್ಲಾದರೂ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಬಗ್ಗೆ ಯಾವುದೇ ಮಾತಿಲ್ಲ. ಯಾಕಂದ್ರೆ ಹಿರಿಯ ನಾಯಕರುಗಳಲ್ಲಿ ಒಂದಿಷ್ಟು ವ್ಯತಿರಿಕ್ತ ಹೇಳಿಕೆಗಳು ಬಿಟ್ರೆ ಈ ಕೆಳ ಹಂತದ ನಾಯಕರು ಅಥವಾ ಯೂತ್ ಕಾಂಗ್ರೆಸ್ನಲ್ಲಿ ಅಂಥದ್ದೊಂದು ಅಶಿಸ್ತು ಯಾವತ್ತೂ ಕಂಡಿದ್ದಿಲ್ಲ. ಆದರೆ ಇವತ್ತು ಕೆಪಿಸಿಸಿ ಕಚೇರಿಯಲ್ಲೇ ಹೊಡೆದಾಡಿಕೊಳ್ಳುವಷ್ಟರ ಮಟ್ಟಿಗೆ ಅವರ ನಡುವಿನ ಭಿನ್ನಮತ, ಭಿನ್ನಾಭಿಪ್ರಾಯ ಸ್ಫೋಟ ಆಗತ್ತೆ ಅಂತಂದ್ರೆ ವಿಪರ್ಯಾಸ ಅಂತ ಅನ್ಸುತ್ತೆ. ಏನಾಯ್ತು, ಆಗಿರೋದೇನು, ಯಾವುದಕ್ಕ ಸಮಾಧಾನ, ನೀಟ್ ಪರೀಕ್ಷೆ ಬಗ್ಗೆ ಚರ್ಚೆ ಮಾಡಬೇಕಾಗಿದ್ದವರು ಹೊಡೆದಾಡ್ಕೊಂಡಿದ್ದು ಯಾಕೆ, ಎಲ್ಲವನ್ನ ಡೀಟೇಲ್ ಆಗಿ ವಿವರಿಸಬಹುದಾ ಹರೀಶ್? ವಿದೇಶದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಇವತ್ತು ಒಂದು ರೀತಿಯಲ್ಲಿ ಬಹಳ ಮುಖ್ಯವಾಗಿ ಹೊಡೆದಾಡ್ಕೊಳ್ಳುವಂಥ ಹಂತಕ್ಕೆ ಹೋಗಿರುವಂಥದ್ದು ಕೂಡ ಈಗ ಸಾಕಷ್ಟು ಚರ್ಚೆಗೆ ಕ್ರಾಸ್ ಆಗಿದೆ. ಒಂದು ಕೆಪಿಸಿಸಿ ಸಭೆಯಲ್ಲಿ ಕೂಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಡೀತಾ ಇತ್ತು. ಆ ಒಂದು ಸಭೆಯಲ್ಲಿ ದೀಪಿಕಾ ರೆಡ್ಡಿ ಮತ್ತು ಮಂಜುನಾಥ್ ಅವರ ಬಣಗಳ ನಡುವೆ ಒಂದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಆದರೆ ಮಂಜುನಾಥ್ ಅವರು ಒಂದು ಮಾತನ್ನು ಸ್ಪಷ್ಟವಾಗಿದ್ದಾರೆ, ಸಣ್ಣ ಪುಟ್ಟ ಗೊಂದಲಗಳು ಇರುವಂಥ ಕಾರಣಕ್ಕಾಗಿ ಅದು ಆ ಸಂದರ್ಭಕ್ಕೆ ಅಷ್ಟೇ ಅದು ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ದೊಡ್ಡ ಮಟ್ಟದಲ್ಲಿ ಆ ರೀತಿ ಯಾವುದೇ ರೀತಿಯ ಗೊಂದಲ ಸೃಷ್ಟಿ ಆಗಿಲ್ಲ ಅನ್ನುವಂಥ ಮಾತನ್ನು ಒತ್ತಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದೆ. ಆದರೂ ಕೂಡ ನೀಟ್ ಪರೀಕ್ಷೆಗೆ ಸಂಬಂಧಪಟ್ಟವಾಗಿ ಹೋರಾಟ ನಡೆಸುವಂಥ ಹಿನ್ನೆಲೆಯಲ್ಲಿ ಇವತ್ತು ಯೂತ್ ಕಾಂಗ್ರೆಸ್ನ ಪ್ರಮುಖರು ಎಲ್ಲರೂ ಕೂಡ ಸಭೆ ನಡೆಸಿದ್ರು. ಸಭೆಯಲ್ಲಿ ಆರಂಭದಲ್ಲಿ ಕೂಡ ಶಾಂತ ರೀತಿಯಲ್ಲಿ ಕೂಡ ನಡೀತಿತ್ತು. ಒಂದು ಹಂತದಲ್ಲಿ ದೀಪಿಕಾ ರೆಡ್ಡಿ ಅವರು ಕೂಡ ತಮ್ಮನ್ನ ಇನ್ಆಕ್ಟಿವ್ಗೊಳಿಸಿದ್ದಾರೆ ಅನ್ನುವಂಥ ಕಾರಣ ನೀಡಿ ಅವ್ರನ್ನ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡಲಾಗಿದೆ ಅನ್ನುವಂಥ ಆಕ್ರೋಶವನ್ನು ಕೂಡ ಅವರು ವ್ಯಕ್ತಪಡಿಸಿರುವಂಥದ್ದು ಕೂಡ ಇಲ್ಲಿ ದೊಡ್ಡ ಗದ್ದಲಕ್ಕೆ ಮತ್ತೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗೋದಕ್ಕೆ ಕಾರಣ ಆಯಿತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಇವತ್ತಿನ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೀವ್ರ ಆಕ್ರೋಶ ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಒಂದು ಸಭೆಗೂ ಮುನ್ನವೇ ಕೂಡ ದೀಪಿಕಾ ರೆಡ್ಡಿ ಬಣದವರು ಸಾಕಷ್ಟು ಅಸಮಾಧಾನ ಆಕ್ರೋಶದಿಂದಲೇ ಕೂಡ ಎಂಟ್ರಿ ಆದಂತೆ ಕಾಣಿಸ್ತೈತೆ. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಸಭೆಯ ಬೆಳವಣಿಗೆಗಳಿಗೆ ಕಾರಣ ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಸೊ ವಿದೇಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.